ನಮಸ್ಕಾರ ಎಲ್ಲರಿಗೂ. ಮುಲ್ಲಂಗಿ ಸೊಪ್ಪಿನ ಪಲ್ಯ ಮಾಡಿದ್ದೇನೆ ಇವತ್ತು. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಮುಲ್ಲಂಗಿ ಸ್ವಲ್ಪ ಖಾರವಾಗಿರುತ್ತೆ, ಆದರೂ ಈ ಥರ ಮಾಡಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದು ಕಟ್ಟು ಮುಲ್ಲಂಗಿ ತೊಗೊಂಡಿದ್ದೀನಿ ನೋಡಿ, ಸೊಪ್ಪು ಸಮೇತ ಇರೋದು. ಮುಲ್ಲಂಗಿ ಮತ್ತು ಸೊಪ್ಪನ್ನ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಸೊಪ್ಪು ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ನೋಡಿ ಯಾವ ಥರ ಕಟ್ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟು ಮುಲ್ಲಂಗಿನ ಬೇರ್ಪಡಿಸ್ಕೊತೀನಿ ಕಟ್ ಮಾಡಿ. ಎಲ್ಲರಿಗೂ ಕಟ್ ಮಾಡೋಕ್ಕೆ ಬರುತ್ತೆ, ಆದರೆ ಕೆಲವೊಂದು ಟಿಪ್ಸ್ ಇರುತ್ತೆ, ಆ ಥರ ಫಾಲೋ ಅಪ್ ಮಾಡಿ. ರುಚಿಯಾಗಿರುತ್ತೆ ಸೊಪ್ಪು ಮತ್ತು ಮುಲ್ಲಂಗಿ ಪಲ್ಯ. ನೋಡಿ, ಮುಲ್ಲಂಗಿನ ಈ ಥರ ತೊಗೊಂಡು ಎರ್ಜಬೇಕು. ಈ ಥರ ಚಿಪ್ಪೆ ಎಲ್ಲ ತೆಗಿಬೇಕು. ಅದರಲ್ಲಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಕಲ್ಲಿರುತ್ತೆ ಅದರಲ್ಲಿ. ಅದೇ ಥರ ಮಾಡಿದರೆ ಬಾಯಲ್ಲಿ ಕಲ್ಲು ಸಿಗುತ್ತೆ. ಅದಕ್ಕೆ ಈ ಥರ ಎಲ್ಲ ಮೇಲೆ ಚಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ ನಾನು. ನೀಟಾಗಿ ತೆಗಿಬೇಕು. ಒಂದು ಸ್ವಲ್ಪ ಎಲ್ಲಾದರೂ ಇದ್ರೂ ಒಂದು ಚೂರು ಕಲ್ಲಿರುತ್ತೆ ಅದರಲ್ಲಿ, ಚಿಪ್ಪೆಯಲ್ಲಿ. ಎಲ್ಲ ನೀಟಾಗಿ ತಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಮುಲ್ಲಂಗಿ ಪಲ್ಯ. ಈ ಥರ ಮಾಡಿ ನೋಡಿ ನೀವು. ತಿನ್ನದೇ ಇರ್ತಕ್ಕಂಥವ್ರು ಕೂಡ ತಿನ್ಬೋದು, ಮತ್ತು ಆರೋಗ್ಯವಾದ ಡಿಶ್ ಅಂತ ಹೇಳ್ಬೋದು. ಚಾಕು ತಗೊಂಡು ಈಗ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊತೀನಿ, ಸಣ್ಣ ಚೂರಾಗಿ. ಎಲ್ಲ ಮುಲ್ಲಂಗಿನ ಅದೇ ಥರ ಚಿಪ್ಪೆ ತಗೊತೀನಿ. ಎಲ್ಲ ತಗೊಂಬಿಟ್ಟು ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ, ಪೀಸಾಗಿ. ನೋಡಿ ಈ ಥರ ಕಟ್ ಮಾಡಿಕೊಳ್ಳೋಣ ಸಣ್ಣದಾಗಿ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಬೇಗ ಬಾಯ್ಲ್ ಆಗುತ್ತೆ ಕೂಡ. ನೋಡಿ ಈ ಥರ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು. ಎಲ್ಲ ಮುಲ್ಲಂಗಿನೂ ಇದೇ ಥರ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮುಲ್ಲಂಗಿ ಮತ್ತು ಸೊಪ್ಪಾಕಿ ಮಾಡ್ತೀವಲ್ಲ. ಎಲ್ಲ ಮುಲ್ಲಂಗಿನೂ ಕಟ್ ಮಾಡ್ಕೊತೀನಿ ಚೆನ್ನಾಗಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಡೈಜೆಷನ್ ಪ್ರಾಬ್ಲಮ್ ಇರೋರು ಮುಲ್ಲಂಗಿ ಸೊಪ್ಪು, ಮುಲ್ಲಂಗಿನ ಹೆಚ್ಚು ತಿನ್ಬೋದು. ನೋಡಿ ಎಲ್ಲ ಮುಲ್ಲಂಗಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ ಹಾಕೋಣ. ಈಗ ಸೊಪ್ಪಿರುತ್ತಲ್ಲ, ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೋಬೇಕು, ಕಟ್ ಮಾಡ್ಕೋಬೇಕು. ಚೆಕ್ ಮಾಡಬೇಕು ಫಸ್ಟು, ಎಲ್ಲ ಓಪನ್ ಮಾಡಿ ಚೆನ್ನಾಗಿದೆಯಾ ಇಲ್ಲ ಅಂತ. ಆ ಥರ ಚೆನ್ನಾಗಿದೆ ಸೊಪ್ಪು, ಮಾತ್ರ ಫ್ರೆಶ್ ಆಗಿ ಬಂದಿದೆ. ನೋಡಿ ಸೊಪ್ಪು ಯಾವ ಥರ ಕಟ್ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ. ಇದನ್ನು ಹಾಗೆ ಸಣ್ಣದಾಗಿ ಕಟ್ ಮಾಡಬೇಕು, ಪೀಸಾಗಿ. ನೋಡಿ ಈ ಥರ. ಸ್ವಲ್ಪ ಬೇಗ ಕುದಿಯುತ್ತೆ, ಬಾಯ್ಲ್ ಆಗುತ್ತೆ ಇದು ಸಣ್ಣದಾಗಿ ಕಟ್ ಮಾಡಿದರೆ ಸೊಪ್ಪು.
ನೋಡಿ ನೀಟಾಗಿ ಕಟ್ ಮಾಡ್ಕೊತೀನಿ. ಮತ್ತು ಸೊಪ್ಪನ್ನು ತೊಗೊಂಡು ಮತ್ತು ಇನ್ನೊಂದು ರೌಂಡ್ ಆ ಥರ ಕಟ್ ಮಾಡಬೇಕು ಚಿಕ್ಕ ಚಿಕ್ಕದಾಗಿ. ಸೊಪ್ಪನ್ನು ಎಲ್ಲ ಮಿಕ್ಸ್ ಮಾಡಿ ಇದನ್ನು 2 ಟೈಮ್ ವಾಶ್ ಮಾಡ್ಕೋಬೇಕು. ನೋಡಿ 2 ಸರಿ ನೋಡಿ ಎಲ್ಲ ಸೊಪ್ಪನ್ನು ಕಟ್ ಮಾಡ್ಕೊಂಡು ಚೆನ್ನಾಗಿ 2 ಟೈಮ್ ವಾಶ್ ಮಾಡ್ಕೊಳ್ಳೋಣ. ಎರಡು ಸರಿ ತೊಳ್ಕೊಳ್ಳೋಣ ಸೊಪ್ಪನ್ನು, ಮೂಲಂಗಿಯನ್ನು. ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಹೆಚ್ಕೊಂಡಿರೋದು, ಸ್ವಲ್ಪ ಕರಿಬೇವು, ಹಾಗೆ 1 ಟೊಮೊಟೊ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕಾಯೋದಕ್ಕೆ ಕಡಾಯಿ ಇಟ್ಕೊಂಡಿದ್ದೀನಿ, 1-2 ಟೇಬಲ್ ಸ್ಪೂನು ಆಯಿಲ್ ಹಾಕಿದ್ದೀನಿ. ನೋಡಿ ಎಣ್ಣೆ ಕಾದಿದೆ, ಸಾಸಿವೆ ಜೀರೆ ಹಾಕ್ಕೊಳ್ಳೋಣ. ಚಟ್ಪಟ್ ಅಂತ ಸಿಡಿತಾ ಇದೆ ನೋಡಿ. ಈಗ ಕರಿಬೇವು ಹಾಕ್ಕೊತೀನಿ, ನಂತರ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅದು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ನೋಡಿ ಈರುಳ್ಳಿ ಫ್ರೈ ಆಗ್ತಾ ಇದೆ. ಒಂದು ಹಾಫು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಈರುಳ್ಳಿ ಫ್ರೈ ಆದ ನಂತರ ಇವಾಗ ಮೂಲಂಗಿ ಸೊಪ್ಪು ಹಾಕ್ತೀನಿ. ನೀರು ಮಿಕ್ಸ್ ಮಾಡಬಾರ್ದು, ಇದು ಹಾಗೆ ಮಾಡಬೇಕು. ಇದು ಸೊಪ್ಪು ಇದೆಯಲ್ಲ ನೀರು ಬಿಟ್ಕೊಳ್ಳುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೊಳ್ಳೋಣ. ನೋಡಿ ವಾಟರ್ ಬಿಟ್ಕೊಂಡಿದೆ, ಇದು ವಾಟರ್ ಎಲ್ಲ ಹೋಗೋವರೆಗೆ ಮೀಡಿಯಮ್ ಫ್ಲೇಮಲ್ಲಿ ಇಡೋಣ. ಹಾಗೆ ಹೆಚ್ಚಿರೋದೊಂದು ಟೊಮೊಟೊ ಹಾಕ್ತಾಯಿದ್ದೀನಿ. 1 ಟೊಮೊಟೊ ಸಾಕಾಗುತ್ತೆ ಇದಕ್ಕೆ. ಒಂದು ಪ್ಲೇಟ್ ಮುಚ್ಚಿ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಡ್ತೀನಿ. ಆಗಾಗ ಮಧ್ಯೆ ಮಧ್ಯೆ ಚೌಟಾಡಿಸ್ತಾ ಇರಬೇಕು. ನೋಡಿ ನೀರು ಬಿಟ್ಟಿದೆಯಲ್ಲ, ಅದೆಲ್ಲ ನೀರೆಲ್ಲ ಹೋಗೋವರೆಗೆ ಫ್ರೈ ಮಾಡಬೇಕು ಸೊಪ್ಪನ್ನು. ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸೊಪ್ಪು. ಸೊಪ್ಪು ಮತ್ತು ಮೂಲಂಗಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. 1 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ಹಾಕ್ತಿದ್ದೀನಿ, ಹಾಗೆ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ. ಫೈನಲಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಇಡ್ತೀನಿ. ಮಸಾಲ ಎಲ್ಲ ಬಾಯ್ಲ್ ಆಗಬೇಕಲ್ಲ. ನೋಡಿ 5 ನಿಮಿಷ ಆಗಿದೆ, ತೆಗಿತೀನಿ ಈಗ ಲಿಡ್ಡನ್ನು. ತುಂಬ ಸೂಪರಾಗಿ ಬಂದಿದೆ. ಆಯಿಲು ಸಪ್ರೇಟ್ ಆಗಿದೆ ನೋಡಿ, ಸೊಪ್ಪು ಆಯಿಲು ಸಪ್ರೇಟ್ ಆಗಿದೆ, ಆಯಿಲ್ ಬಿಟ್ಕೊಂಡಿದೆ. ಸರ್ವ್ ಮಾಡೋಣ ಈಗ.
ಮುಲ್ಲಂಗಿಯಲ್ಲಿ ಚಪಾತಿ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡಿ. ರೊಟ್ಟಿಯಲ್ಲಿ, ಚಪಾತಿಯಲ್ಲಿ, ಅನ್ನದಲ್ಲಿ ಕೂಡ ತಿನ್ಬೋದು. ತುಂಬ ರುಚಿಕರವಾಗಿ ಮುಲ್ಲಂಗಿ ಸೊಪ್ಪನ್ನು ಮಾಡಿದ್ದೇನೆ ನೋಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.